ಹಾಯ್ ಫ್ರೆಂಡ್ಸ್, ಸಾಯಂಕಾಲ ಆಯಿತು. ಎಲ್ಲ ಲೈಟ್ಗಳೆಲ್ಲ ಹಾಕಿದ್ದೀವಿ. ಹಿಂಗಿತ್ತು ನಮ್ಮ ಡಾಬಾ ಹತ್ರ ವ್ಯೂ. ಇನ್ನು ನಾಳೆ ರಜಾ ಅಂತ ಹೇಳ್ಬಿಟ್ಟು ರಾತ್ರಿ ಕ್ಲೀನಾಗಿ ತೊಳಿಬೇಕೆಲ್ಲ, ಡಾಬಾ ಎಲ್ಲ ಕ್ಲೀನ್ ಮಾಡಬೇಕು. ಸಾಯಂಕಾಲ ಹೊತ್ತು ಹಿಂಗಿತ್ತು ವ್ಯೂ ನಮ್ಮ ಡಾಬಾ ಹತ್ರ. ನೋಡಿ ಮೆಡಿಕಲ್ ಕಾಲೇಜ್ ಹೆಂಗೆ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ. ಹೆಂಗೈತೆ ಫ್ರೆಂಡ್ಸ್? ಇನ್ನೇನು ರಾತ್ರಿ ಆಯಿತು, ಯಾರೂ ಕಸ್ಟಮರ್ ಇರಲಿಲ್ಲ, ಚಳಿ ಆಗ್ತಾಯಿತ್ತು. ಹಾಗೆ ನಾವು ಸ್ವಲ್ಪ ಹೊತ್ತು ಬೆಂಕಿ ಹಾಕ್ಕೊಂಡು ನಾನು ನಮ್ಮ ಹುಡುಗ ಕೂತ್ಕೊಂಡಿದ್ವಿ ಚಳಿನಲ್ಲಿ. ಏನಂದರೆ ಮರ ಐತೆ, ಮರದ ಕೆಳಗಡೆನೇ ಹಾಕಿದ್ವಿ. ಬೆಂಕಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಇದ್ವಿ. ಟೈಮ್ ಆಯಿತು, ಲೈಟ್ಗಳು ಆಫ್ ಮಾಡಬೇಕು. ಆಫ್ ಮಾಡಿ ಹೋಗಿ ಎಲ್ಲ ಕ್ಲೀನ್ ಮಾಡಿ ನಾನು ಬೆಳಗ್ಗೆ ಸ್ನಾನ ಮಾಡಿಕೊಂಡು ಹೋದ ಚಿಕ್ಕಬಳ್ಳಾಪುರಕ್ಕೆ ಹೋಗಿ 10:30-11 ಗಂಟೆ ಆಗಿತ್ತು. ಅಲ್ಲಿ ಟಿಫನ್ ಮಾಡಿಕೊಂಡು ಹಂಗೆ ನಡ್ಕೊಂಡು ಹೋಗ್ತಾಯಿದ್ನಿ ಫಿಲಮ್ಗೆ ಹೋಗೋಣ ಅಂತ. ಯಾವುದೋ ದೇವ್ರ ಮೆರವಣಿಗೆ ಬರ್ತಾಯಿತ್ತು. ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಒಂದು ನಮಸ್ಕಾರ ಹಾಕ್ಕೊಂಡು ಚೆನ್ನಾಗಿ ಒಳ್ಳೇದು ಮಾಡಪ್ಪ ಅಂತ ಹೇಳಿಬಿಟ್ಟು ಕೇಳಿಕೊಂಡು ನಾನು ಹಂಗೆ ವಾಣಿ ಟಾಕೀಸ್ ಹತ್ರ ಹೋಗಿ ಸಂಕ್ರಾಂತಿ ಕೊಸ್ತು ನಮ್ಮ ತೆಲುಗು ಮೂವಿ ವೆಂಕಟೇಶ್ ನೋಡಿಕೊಂಡು ಚೆನ್ನಾಗಿತ್ತು ಮೂವಿಯನ್ನು, ಪರವಾಗಿಲ್ಲ. ಕಾಮಿಡಿ ಎಲ್ಲ, ಯಾಕಂದರೆ ಇಷ್ಟು ದಿನ ಎಲ್ಲ ಬ್ಲ್ಯಾಕ್ ಮೂವಿಗಳು ತೆಗಿತಾ ಇದ್ದಾರೆ ಎಲ್ಲ ರಾತ್ರಿ ಹೊತ್ತೆ. ಇದೊಂದು ಅದನ್ನು ನೋಡಿ ಸ್ವಲ್ಪ ಹೊತ್ತಿದ್ದು ಹಂಗೆ ಹೋಗಿ ಬೇರೆ ಮೂವಿಗೆ ಹೋದ್ನಿ. ಬಾಲಕೃಷ್ಣದು ಪರವಾಗಿಲ್ಲ, ಚೆನ್ನಾಗಿತ್ತು ಮೂವಿ. ಅದನ್ನು ನೋಡಿಕೊಂಡು ಇವತ್ತು ಹೆಂಗೂ ರಜೆ ಅಲ್ಲ, ಎಲ್ಲ 2 ಮೂವಿ ನೋಡಿಕೊಂಡು ಬಸ್ ಸ್ಟಾಪಿಗೆ ಬಂದೆ. ಸಿಕ್ತು ಪೇರೆಸ್ ಅಂದ್ರೆ ಬಸ್ ಹತ್ತಿ ಟಿಕೆಟ್ ತಗೊಂಡು ಬಂದು ಪೇರೆಸ್ನಲ್ಲಿ ಊಟ ಬೇಕಾಗಿತ್ತು. ಊಟ ತಗೊಂಡು ಇನ್ನೇನು ಗಾಡಿ ಎತ್ಕೊಂಡು ಹೋಗಿರಲಿಲ್ಲ, ಹಂಗೆ ನಡ್ಕೊಂಡು ಬಂದೆ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಇನ್ನೂ ಜನಗಳಿದ್ದರು. ಎಲ್ಲ ಹಸುಗಳೆಲ್ಲ ಹಿಡ್ಕೊಂಡು ಬಂದಿದ್ರು. ಎಲ್ಲ ಹೊರಟೋಗಿತ್ತೇನೋ ಹಾಗೆ ಬಂದು ರೂಮಲ್ಲಿ ಬಂದು ಟಿಕೆಟ್ ಎಲ್ಲ ಸ್ವಲ್ಪ ವಿಡಿಯೋ ಮಾಡಿ ತೆಗಿತಾಯಿದ್ದೀನಿ. ಎಲ್ಲರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಂಕ್ರಾಂತಿ ಶುಭಾಕಾಂಕ್ಷೆಗಳು.